ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಗ್ರಹಗಳಲ್ಲಿ ಅತಿ ಸುಂದರವಾದ ಗ್ರಹವೆಂದರೆ ಅದು ಬುಧನೆನ್ನುವುದು ಜ್ಯೋತಿಷ್ಯ ಶಾಸ್ತ್ರದಲ್ಲೂ ವಿಜ್ಞಾನದಲ್ಲೂ ಉಲ್ಲೇಖವಾಗಿರುವಂತಹ ಸಂಗತಿ. ಅದನ್ನೇ ಪೌರಾಣಿಕ ಕಥೆಯನ್ನಾಧರಿಸಿ ನೋಡೋದಾದ್ರೆ ಬುಧ ಚಂದ್ರನ ಮಗನೆಂದು ಉಲ್ಲೇಖಿಸುತ್ತೆ. ಬುಧ ಸೂರ್ಯನಿಗೆ ಅತ್ಯಂತ ಸಮೀಪವಾದ ಮತ್ತು ಸೌರಮಂಡಲದಲ್ಲಿ ಅತಿ ಸಣ್ಣದಾದ ಗ್ರಹ. ಬುಧವು ಸೂರ್ಯನ ಸುತ್ತ ಪ್ರತಿ 88 ದಿನಗಳಿಗೊಮ್ಮೆ ಪ್ರದಕ್ಷಿಣೆ ಹಾಕತ್ತೆ. ಸಾಮೀಪ್ಯತೆಯ ಕಾರಣದಿಂದಾಗಿ ಸೂರ್ಯನ ಪ್ರಖರತೆಯಿಂದಾಗಿ ಬುಧ ಸ್ಪಷ್ಟವಾಗಿ ಕಾಣಿಸುವುದಿಲ್ಲ. ನಸುಕಿನಲ್ಲಿ ಮಾತ್ರ ಬುಧನನ್ನ ಬರಿಗಣ್ಣಿನಿಂದ ನೋಡಬಹುದು. ಬುಧ ಗ್ರಹದ ಬಗ್ಗೆ ವೈಜ್ಞಾನಿಕವಾಗಿ ಸಾಕಷ್ಟು ವಿಚಾರ ತಿಳಿದು ಬಂದಿಲ್ಲ. ಬುಧವನ್ನ ಸಮೀಪಿಸಿದ ಒಂದೇ ಒಂದು ನೌಕೆ ಎಂದರೆ ಮ್ಯಾರಿನರ್ 10. 1974 ಮತ್ತು 75ರಲ್ಲಿ ಬುಧನ ಮೇಲ್ಮೈನ 50 ಭಾಗದ ನಕ್ಷೆಯನ್ನ ತಯಾರಿಸಿದ್ದೇ ಈ ನೌಕೆ. ಬುಧನ ಮೇಲ್ಮೈ ಕುಳಿಗಳಿರುವ ಕಾರಣ ಬುಧವು ನೋಡುವುದಕ್ಕೆ ನಮ್ಮ ಚಂದ್ರನಂತೆ ಇದೆ. ಬುಧಕ್ಕೆ ಯಾವುದೇ ನೈಸರ್ಗಿಕ ಉಪಕರಣಗಳಿಲ್ಲ ಮತ್ತು ಗಮನಾರ್ಹವಾದ ವಾಯುಮಂಡಲವೂ ಇಲ್ಲ. ಈ ಗ್ರಹದ ಒಳಭಾಗದಲ್ಲಿ ಕಬ್ಬಿಣದ ದೊಡ್ಡದೊಂದು ವಲಯವಿದೆ. ಭೂಮಿಯ ಕಾಂತಕ್ಷೇತ್ರದ 1% ಶಕ್ತಿಯುಳ್ಳ ಕಾಂತಕ್ಷೇತ್ರವನ್ನು ಈ ಕಬ್ಬಿಣದ ವಲಯವು ಬುಧದ ಮೇಲೆ ಉಂಟು ಮಾಡುತ್ತೆ. ಬುಧದ ಮೇಲ್ಮೈ ತಾಪಮಾನವು 180 ರಿಂದ 430 ಡಿಗ್ರಿ ಸೆಲ್ಸಿಯಸ್ ವ್ಯಾಪ್ತಿಯಲ್ಲಿರುತ್ತೆ. ಪ್ರಾಚೀನ ರೋಮನರು ವೇಗವಾಗಿ ಚಲಿಸುವ ರೋಮನ್ ದೇವತೆಯಾದ ಮರ್ಕ್ಯೂರಿಯ ಆಧಾರದ ಮೇಲೆ ಈ ಗ್ರಹಕ್ಕೆ ಹೆಸರಿಟ್ಟಿದ್ದಾರೆ. ಬಹುಶಃ ಬುಧವು ಸೂರ್ಯನ ಸುತ್ತ ವೇಗವಾಗಿ ಚಲಿಸುವ ಕಾರಣದಿಂದಾಗಿ ಇರಬಹುದು. ಕ್ರಿಸ್ತಪೂರ್ವ 5ನೇ ಶತಮಾನಕ್ಕೆ ಮುನ್ನ ಗ್ರೀಕ್ ಖಗೋಳಶಾಸ್ತ್ರಜ್ಞರು ಬುಧವನ್ನ 2 ಪ್ರತ್ಯೇಕವಾದ ಕಾಯಗಳೆಂದು ನಂಬಿದರು. ಇವುಗಳಲ್ಲಿ ಒಂದು ಕಾಯವು ಸೂರ್ಯೋದಯದ ಹೊತ್ತಿನಲ್ಲಿ ಮಾತ್ರ ಕಾಣಿಸುತ್ತೆ, ಮತ್ತೊಂದು ಸೂರ್ಯಾಸ್ತದ ಹೊತ್ತಿನಲ್ಲಿ ಮಾತ್ರ ಕಾಣಿಸುತ್ತೆ ಎಂದು ಅವರ ನಂಬಿಕೆಯಾಗಿತ್ತು. ಚೀನಾ, ಕೊರಿಯಾ, ಜಪಾನ್ ಮತ್ತು ವಿಯೆಟ್ನಾಂ ಸಂಸ್ಕೃತಿಗಳಲ್ಲಿ ಬುಧನನ್ನ ಜಲನಕ್ಷತ್ರ ಎಂದು ಕರೆಯಲಾಗುತ್ತೆ. ಯಹೂದಿಗಳು ಇದನ್ನ ಬಿಸಿಕಾಯದ ನಕ್ಷತ್ರವೆಂದು ಕರೀತಾರೆ. ಆದರೆ ಸಹಸ್ರಾರು ವರ್ಷಗಳ ಹಿಂದೆಯೇ ನಮ್ಮ ಭಾರತೀಯ ಋಷಿಮುನಿಗಳು, ಮಹಾನ್ ಜ್ಞಾನಿಗಳು ತಮ್ಮ ದಿವ್ಯ ದೃಷ್ಟಿಯಿಂದ ಸೌರಮಂಡಲದ ರಹಸ್ಯವನ್ನು ಅರಿತು ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ. ನಿಜಕ್ಕೂ ಸನಾತನ ಪುರಾಣಗಳೇ ಎಂದೆಂದೂ ಜೀವಂತವಾದದ್ದು ಅನ್ನೋದನ್ನ ಸಾಬೀತುಪಡಿಸುತ್ತವೆ. ಅಷ್ಟಕ್ಕೂ ಬುಧನ ಜನನವಾಗಿದ್ದೇಗೆ ಅನ್ನೋದೇ ನಿಜಕ್ಕೂ ಕೌತುಕ ಹುಟ್ಟಿಸುವಂತಹದ್ದು. ಬನ್ನಿ ಹಾಗಿದ್ರೆ ಬುಧನ ಪೌರಾಣಿಕ ಕಥೆಯ ಕೌತುಕತೆಯನ್ನ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ಸ್ನೇಹಿತರೆ, ಡಿಸ್ಕ್ರಿಪ್ಷನ್ನಲ್ಲಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಪೇಜ್ ಹಾಗೂ ವಾಟ್ಸಪ್ ಚಾನಲ್ ಲಿಂಕ್ ಹಾಕಲಾಗಿದೆ. ದಯವಿಟ್ಟು ನಿಮ್ಮೆಲ್ಲರ ಸಹಕಾರ, ಪ್ರೋತ್ಸಾಹ, ಬೆಂಬಲ ನೀಡಿ ಲಿಂಕ್ ಓಪನ್ ಮಾಡಿ ಫಾಲೋ ಮಾಡಿ. ನಮ್ಮ ನಂಬಿಕೆಗೆ ಎಂದೆಂದೂ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಬುಧನ ವಿಚಾರಕ್ಕೆ ಬರೋದಾದ್ರೆ ಮೊದಲಿಗೆ ಅವನ ಅಪ್ಪ ಚಂದ್ರನ ವಿಚಾರವನ್ನ ಮೊದಲಿಗೆ ಗಮನಿಸಬೇಕು. ಚಂದ್ರನಿಗೆ ಪತ್ನಿಯರಾಗಿ ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ ಎಂಬ 27 ಪತ್ನಿಯರು ನಕ್ಷತ್ರಗಳಾಗಿ ಇದ್ದಾರೆ. ಇವರಲ್ಲಿ ರೋಹಿಣಿ ಚಂದ್ರನಿಗೆ ಅತ್ಯಂತ ಪ್ರೀತಿ ಪಾತ್ರಳು. ಚಂದ್ರನು ಕೂಡ ಬಹಳ ಸುಂದರ. ಅವನ ಸೌಂದರ್ಯಕ್ಕೆ ನಾರಿಮಣಿಗಳು ಮನಸೊಲುತ್ತಿದ್ರು. ಹೀಗೆ ಒಂದು ದಿನ ಚಂದ್ರದೇವ ಗುರು ಬೃಹಸ್ಪತಿಯನ್ನ ನೋಡಲು ಅವರ ಆಶ್ರಮಕ್ಕೆ ಹೋದ. ಆಗ ಅತ್ಯಂತ ಸೌಂದರ್ಯವತಿಯಾಗಿದ್ದ ಬೃಹಸ್ಪತಿಯ ಪತ್ನಿ ತಾರಾಳನ್ನ ನೋಡಿ ಚಂದ್ರನಿಗೆ ಆಕೆಯ ಮೇಲೆ ಆಸೆ ಉಂಟಾಯಿತು. ಬೃಹಸ್ಪತಿಯ ಪತ್ನಿಗೂ ಚಂದ್ರನ ಸೌಂದರ್ಯದಿಂದ ತಲೆ ಸುತ್ತುತ್ತಿತ್ತು. ಚಂದ್ರನು ಗುರುಪತ್ನಿ ಎಂದು ಮರೆತ ಅವಳ ಕೈ ಹಿಡಿದ. ತಾರಾ ಪ್ರತಿಭಟಿಸಲಿಲ್ಲ. ತಾನು ಮುನಿಪತ್ನಿ ಎಂದು ಮರೆತಳು. ಇಬ್ಬರು ಮೈ ಮರೆತು ಒಂದಾದರು. ಚಂದ್ರನು ತಾರಾಳನ್ನ ತನ್ನ ಲೋಕಕ್ಕೆ ಕರೆತಂದು ಸಂಸಾರ ಮಾಡಿದ. ಇತ್ತ ಬೃಹಸ್ಪತಿ ಆಶ್ರಮಕ್ಕೆ ಬಂದು ತಾರಾ ಇಲ್ಲದಿದ್ದನ್ನ ತಿಳಿದು ಯೋಗ ದೃಷ್ಟಿಯಿಂದ ಎಲ್ಲವನ್ನ ತಿಳಿದುಕೊಳ್ತಾನೆ. ಚಂದ್ರನಿಗೆ ಪತ್ನಿಯನ್ನ ಹಿಂತಿರುಗಿಸುವಂತೆ ಕೇಳ್ತಾರೆ. ಆದರೆ ಚಂದ್ರ ಆಕೆಯ ಸೌಂದರ್ಯಕ್ಕೆ ದಾಸನಾಗಿ ಒಪ್ಪಲಿಲ್ಲ. ಆದರೂ ಬೃಹಸ್ಪತಿ ಬಿಡಲಿಲ್ಲ. ಕೊನೆಗೆ ಬೃಹಸ್ಪತಿ ಪರವಾಗಿ ದೈತ್ಯರು, ಚಂದ್ರನ ಪರವಾಗಿ ದೇವತೆಗಳು ಯುದ್ಧಕ್ಕೆ ನಿಂತರು. ಆದರೂ ಚಂದ್ರ ಕೇಳಲಿಲ್ಲ. ಯುದ್ಧವು ಆರಂಭವಾಯಿತು. ಈ ಯುದ್ಧ ತಾರಾಯುದ್ಧ ಎಂದೇ ಪ್ರಸಿದ್ಧವಾಯಿತು. ಈ ಭಯಂಕರ ಯುದ್ಧ ವಿಶ್ವವ್ಯಾಪಿಯಾಗಿ ಬಹುಕಾಲದವರೆಗೂ ಯುದ್ಧ ನಿಲ್ಲಲಿಲ್ಲ. ಯುದ್ಧದ ತೀವ್ರತೆಗೆ ಭೂಮಿಗೆ ಹಿಂಸೆಯಾಗಿ ಭೂದೇವಿಯು ಬ್ರಹ್ಮನನ್ನ ಮೊರೆ ಹೊಕ್ಕಳು. ಆಗ ಬ್ರಹ್ಮ ಮಧ್ಯ ಪ್ರವೇಶಿಸಿದ್ರೂ ಚಂದ್ರ ಆತನ ಮಾತನ್ನು ಕೇಳಲಿಲ್ಲ. ಇದನ್ನು ಗಮನಿಸಿದ ಶಿವ ಕೋಪಗೊಂಡು ಚಂದ್ರನನ್ನ ಸಂಹರಿಸಲು ಯುದ್ಧಕ್ಕೆ ಬಂದ. ಗುರುದ್ರೋಹಿಯಾದ ಚಂದ್ರನನ್ನ ತನ್ನ ತ್ರಿಶೂಲದಿಂದ 2 ತುಂಡಾಗಿ ಕತ್ತರಿಸಲು ತ್ರಿಶೂಲವನ್ನ ಕೈಗೆ ಎತ್ತಿಕೊಂಡ. ಆ ಕೂಡಲೇ ಬ್ರಹ್ಮ ಮಧ್ಯ ಪ್ರವೇಶಿಸಿ ದೇವತೆಗಳಿಗೆ ಬುದ್ಧಿ ಹೇಳಿ ಚಂದ್ರನಿಗೆ ಎಚ್ಚರಿಕೆಯನ್ನು ಕೊಟ್ಟ. ತಾರಾಳನ್ನ ನೀನು ಗುರುವಿಗೆ ಒಪ್ಪಿಸದಿದ್ರೆ ಶಿವನ ಕೋಪಕ್ಕೆ ತುತ್ತಾಗುವೆ ಎಂದ. ಕೊನೆಗೆ ಶಿವನಿಗೆ ಬೆದರಿದ ಚಂದ್ರ ಬ್ರಹ್ಮನ ಆಗ್ರಹಕ್ಕೆ ಮಣಿದು ತಾರಾಳನ್ನ ಬೃಹಸ್ಪತಿಗೆ ಒಪ್ಪಿಸಿದ. ಸೋಮನ ಸಹವಾಸ ಮಾಡಿದ ಮೇಲೆ ತಾರಾ ಗರ್ಭಿಣಿಯಾಗ್ತಾಳೆ. ಬೃಹಸ್ಪತಿಗೆ ಮಹಾಕೋಪ ಉಕ್ಕಿ ಬಂತು.
ತ್ಯಜಿಸುವಂತೆ ತಾರಾಳಿಗೆ ಹೇಳ್ತಾರೆ. ಆದರೆ ತಾರಾ ಒಪ್ಪಲಿಲ್ಲ. ತಾರಾ ಸುಂದರವಾದ ಮಗುವಿಗೆ ಜನ್ಮವಿತ್ತಾಳೆ. ಆ ಮಗುವಿನ ಸೌಂದರ್ಯಕ್ಕೆ ಮಣಿದು ಬೃಹಸ್ಪತಿಯ ಮನ ಕರಗಿತು. ಮಗು ತನ್ನದೆಂದು ಬೃಹಸ್ಪತಿ, ಮಗು ತನಗೆ ಹುಟ್ಟಿದ್ದೆಂದು ಚಂದ್ರ. ಇಬ್ಬರಿಗೂ ವಾಗ್ವಾದವಾಯಿತು. ಆದರೆ ತಾರಾ ಯಾರದ್ದೆಂದು ಬಾಯಿ ಬಿಡಲಿಲ್ಲ. ಮಗುವೆ ಮಾತನಾಡಿ, ತಾಯಿ ತಾರೆಗೆ ನಾನು ಯಾರ ಮಗನು ಎಂದು ತಿಳಿಸು, ಇಲ್ಲದಿದ್ದರೆ ಮುಂದೆ ಯಾವ ಹೆಂಗಸು ನಿಜವನ್ನು ಹೇಳಬಾರದೆಂದು ಶಾಪ ಕೊಡುತ್ತೇನೆ ಎಂದಿತ್ತು. ಆ ಮಗುವಿನ ರೋಷವನ್ನು ನೋಡಿ ಬ್ರಹ್ಮದೇವ ತಾರಾಳನ್ನ ಮಗು ಯಾರದೆಂದು ತಿಳಿಸಲು ಒತ್ತಾಯಿಸ್ತಾರೆ. ಆಗ ತಾರಾ ನಾಚಿಕೆಯಿಂದ ತಲೆ ತಗ್ಗಿಸಿ ಈ ಮಗು ಸೋಮನದೆಂದು ಹೇಳ್ತಾಳೆ. ಇದರಿಂದ ನಕ್ಷತ್ರ ರಾಜ ಚಂದ್ರ ಹಿಗ್ಗಿನಿಂದ ಮಗನನ್ನ ಮುದ್ದಾಡಿದ. ಇವನೇ ಚಂದ್ರವಂಶದ ಮೊದಲ ಕುಡಿ. ಮುಂದೆ ಇವನೇ ಬುಧ ಗ್ರಹವಾಗ್ತಾನೆ. ಚಂದ್ರನಿಗೆ ಬುಧನ ಮೇಲೆ ಅತೀವವಾದ ಪ್ರೀತಿ. ಆದರೆ ಬುಧನಿಗೆ ಚಂದ್ರನ ಮೇಲೆ ಪ್ರೀತಿ ಇಲ್ಲ, ಒಂದು ರೀತಿಯ ಶತ್ರುತ್ವ. ಕಾರಣ ತನಗೆ ಲೋಕೋಪವಾದವಾಗಿ ಜನ್ಮ ಕೊಟ್ಟನಲ್ಲವೆಂದು. ಈ ರೀತಿಯ ಅವಮಾನ ತಾಳಲಾರದೆ ಬೃಹಸ್ಪತಿಗೆ ತಾರಾಳ ಮೇಲೆ ವಿಪರೀತ ಕೋಪ ಬಂತು. ಕೂಡಲೇ ಸುಟ್ಟು ಬೂದಿಯಾಗು ಎಂದು ಶಪಿಸಿದ. ತಾರಾ ದಹಿಸಿ ಬೂದಿಯಾದ್ಲು. ಓರ್ವ ಸ್ತ್ರೀ ತನ್ನೆದುರೇ ಈ ರೀತಿಯಾಗಿ ಬೂದಿಯಾಗಿದ್ದನ್ನ ಕಂಡು ಬ್ರಹ್ಮನಿಗೆ ಬೇಸರವಾಗಿ ಮನ ಮಿಡಿಯುತ್ತೆ. ಬೂದಿ ರಾಶಿಯನ್ನ ಮೊದಲ ತಾರಾಳಾಗಿ ಬರುವಂತೆ ಆಜ್ಞಾಪಿಸಿದ ಬ್ರಹ್ಮ. ಹಾಗಾಗಿ ಬೂದಿ ರಾಶಿಯಿಂದ ಹೊಸ ತಾರಾ ಜನಿಸಿ ಬಂದ್ಲು. ಅಗ್ನಿಯಿಂದ ಸುಟ್ಟು ತನ್ನ ದೇಹದ ಜೊತೆಗೆ ತನ್ನ ಪಾಪಕರ್ಮಗಳನ್ನು ನಾಶ ಮಾಡಿಕೊಂಡು ನಿಷ್ಕಲ್ಮಶಳಾಗಿ ಉದ್ಭವಿಸಿ ಬಂದಳು ತಾರಾ. ಅಪ್ಪಟ ಅಪರಂಜಿ ಅಂತಾದ್ಲು. ಮತ್ತೆ ಬ್ರಹ್ಮನ ಆಜ್ಞೆ ಪಡೆದು ಬೃಹಸ್ಪತಾಚಾರ್ಯರು ತಾರಾಳನ್ನ ಕರೆದು ತನ್ನ ಆಶ್ರಮಕ್ಕೆ ಹೋದರು. ಮುಂದೆ ವ್ರತ ನಿಯಮಗಳನ್ನು ಮಾಡಿ ತನ್ನ ಪಾಪಗಳನ್ನು ಕಳೆದು ಪುಣ್ಯ ಸಂಪಾದಿಸಿ ಪತಿವ್ರತೆಯಲ್ಲಿ ಒಬ್ಬಳೆಂದು ಪ್ರಸಿದ್ಧಿಯನ್ನು ಪಡೆದಳು. ಇತ್ತ ಕಡೆ ಚಂದ್ರ ಬುಧನನ್ನ ಎತ್ತಿಕೊಂಡು ತನ್ನ ಲೋಕಕ್ಕೆ ಹೋದ. ತನ್ನ ಮಗನಿಗೆ ಬುಧನೆಂದು ಹೆಸರಿಟ್ಟ. ಬುಧ ಅನೇಕ ವರ್ಷ ತಪಸ್ಸು ಮಾಡಿ ವರವನ್ನು ಪಡೆದು ಗ್ರಹಗಳಲ್ಲಿ ಒಬ್ಬನಾದ. ಬುಧನೆಂದರೆ ಬುದ್ಧಿ. ಅವನನ್ನ ಆರಾಧಿಸಿದ್ರೆ ಬುದ್ಧಿಶಕ್ತಿ ಹೆಚ್ಚುತ್ತೆ. ಹೀಗೆ ಮತ್ತೊಂದು ಪೌರಾಣಿಕ ಕಥೆ ಇದೆ. ಬ್ರಹ್ಮದೇವರ ಮಾನಸ ಪುತ್ರರಲ್ಲಿ ಮರೀಚಿಯು ಒಬ್ಬರು. ಇವರಿಗೆ ಕಶ್ಯಪರು ಪುತ್ರರಾಗಿ ಜನಿಸ್ತಾರೆ. ಅವರ ಮತ್ತು ಅದಿತಿಯ ಪುತ್ರರೇ ಸೂರ್ಯ. ಅವರಿಗೆ ಸಂಜ್ಞಾದೇವಿಯಲ್ಲಿ ವೈವಸ್ವತಮನು ಹುಟ್ಟಿದ. ಈತ ಶ್ರದ್ಧಾದೇವಿಯನ್ನ ವಿವಾಹವಾಗ್ತಾನೆ. ಅನೇಕ ವರ್ಷಗಳು ಕಳೆದರೂ ವೈವಸ್ವತಮನು ದಂಪತಿಗಳಿಗೆ ಮಕ್ಕಳಾಗಲಿಲ್ಲ. ರಾಜ್ಯದ ಮುಂದಿನ ಗತಿಗೆ ಮಕ್ಕಳು ಬೇಕೆಂದು ತಮ್ಮ ಕುಲಗುರು ವಸಿಷ್ಠರಲ್ಲಿ ಬೇಡಿಕೊಂಡರು. ವಸಿಷ್ಠರು ತನ್ನ ಯೋಗ ಶಕ್ತಿಯಿಂದ ನೋಡಿ, ನಿನಗೆ ಮಕ್ಕಳಾಗತ್ತೆ, ಅದರಲ್ಲೂ ಗಂಡು ಮಗು ಜನಿಸ್ತಾನೆ. ಒಂದು ತಡೆ ಇದೆ, ಆ ತಡೆ ನಿವಾರಿಸಲು ವರುಣನನ್ನ ಕುರಿತು ಮಹಾಯಾಗ ಮಾಡು ಎಂದು ಸಲಹೆಯನ್ನ ಕೊಟ್ಟರು. ಈ ಮಹಾಯಾಗವನ್ನ ಮನು ಅವನ ಪತ್ನಿ ಶ್ರದ್ಧಾಭಕ್ತಿಯಿಂದ ಮಾಡಿದ್ರು. ನಂತರ ಮಗು ಕೂಡ ಜನಿಸುತ್ತೆ. ಆದರೆ ಗಂಡು ಮಗುವಾಗಿರಲಿಲ್ಲ, ಹೆಣ್ಣಾಗಿತ್ತು. ಕಾರಣ ಮನುವಿನ ಪತ್ನಿ ಶ್ರದ್ಧಾದೇವಿಯು ಹೆಣ್ಣು ಮಗುವಿನ ವ್ಯಾಮೋಹಕ್ಕೆ ಬಲಿಬಿದ್ದು ಯಾಗ ಮಾಡಿದ ಮುಖ್ಯ ಪುರೋಹಿತರಲ್ಲಿ ಯಜ್ಞ ಕೊನೆಯಲ್ಲಿ ಆಹುತಿ ಕೊಡುವಾಗ ಗಂಡಿಗೆ ಬದಲು ಹೆಣ್ಣು ಮಗುವಾಗುವಂತೆ ಸಂಕಲ್ಪ ಮಾಡಿಕೊಳ್ಳಬೇಕೆಂದು ಕೇಳಿಕೊಂಡಿರ್ತಾಳೆ. ಅವರು ಸಂಕಲ್ಪ ಮಾಡಿಕೊಂಡಿದ್ದರಿಂದ ಹೆಣ್ಣು ಮಗು ಜನಿಸುತ್ತೆ. ಈ ಹೆಣ್ಣು ಮಗುವನ್ನು ವಸಿಷ್ಠರು ತನ್ನ ತಪಶಕ್ತಿಯಿಂದ ಗಂಡು ಮಗುವಾಗಿ ಮಾಡಿದರು. ಆ ಮುದ್ದಾದ ಮಗುವಿಗೆ ಸುದ್ಯಮ್ನ ಎಂದು ನಾಮಕರಣ ಮಾಡ್ತಾರೆ. ಮನುವಿಗೆ ಆನಂತರ 9 ಮಕ್ಕಳು ಜನಿಸ್ತಾರೆ. ಸುದ್ಯಮ್ನನು ಬೆಳೆದು ದೊಡ್ಡವನಾದ ಮೇಲೆ ತನ್ನ ರಾಜ್ಯವನ್ನ ಮಕ್ಕಳಿಗೆ ಹಂಚಿ ವನವಾಸಕ್ಕೆ ಹೋದ. ಅದರಲ್ಲಿ ಇಕ್ಷ್ವಾಕು ಪ್ರಸಿದ್ಧನಾಗ್ತಾನೆ. ಸುದ್ಯಮ್ನ ರಾಜನಾಗಿ ಒಂದು ಸಲ ಬೇಟೆಯಾಡುತ್ತಾ ಪರಿವಾರದೊಂದಿಗೆ ಸುಕುಮಾರ ವನಕ್ಕೆ ಬರ್ತಾನೆ. ಅದು ಸುಬ್ರಹ್ಮಣ್ಯ ಸ್ವಾಮಿ ಅಂದರೆ ಕುಮಾರಸ್ವಾಮಿ ಜನಿಸಿದ ಪ್ರದೇಶ. ಅಲ್ಲಿ ಪರಮೇಶ್ವರನು ಸ್ತ್ರೀ ರೂಪದಲ್ಲಿ ಪಾರ್ವತಿಯ ಜೊತೆ ವಿಹರಿಸುತ್ತಿದ್ದ. ಅಲ್ಲಿರುವ ಪ್ರಾಣಿಗಳೆಲ್ಲವೂ ಸ್ತ್ರೀ ರೂಪವಾಗಿ ಬದಲಾಗಿ ಪರಿವರ್ತನೆ ಆಗಿದ್ದವು. ಆಗ ಈ ವನವನ್ನ ಪ್ರವೇಶಿಸಿದ ಸುದ್ಯಮ್ನ ಮತ್ತು ಅವನ ಪರಿವಾರ ಸ್ತ್ರೀಯಾಗಿ ರೂಪುಗೊಂಡರು. ಇದು ಪಾರ್ವತಿ ಶಾಪ, ಇದು ಶಿವಲೀಲೆ ಎಂದು ತಿಳಿದು ಶಿವನನ್ನ ಪ್ರಾರ್ಥಿಸಿದ. ಶಿವ ಪ್ರತ್ಯಕ್ಷನಾಗಿ ಪುರುಷತ್ವವನ್ನ ಪಡೆಯಲು ಪಾರ್ವತಿಯನ್ನ ಕುರಿತು ಧ್ಯಾನಿಸು ಎಂದ. ಅದರಂತೆ ಸುದ್ಯಮ್ನ ಪಾರ್ವತಿಯನ್ನ ಕುರಿತು ಧ್ಯಾನಿಸಿದಾಗ ಪಾರ್ವತಿ ಮಾತೆ ಕೂಡ ಪ್ರತ್ಯಕ್ಷಳಾಗಿ ರಾಜನ ಮೇಲೆ ಕನಿಕರ ಉಂಟಾಗುತ್ತೆ. ಆದರೆ ವಿಧಿಲಿಖಿತ ತಪ್ಪಿಸಲಾಗುವುದಿಲ್ಲ. ಆದರೂ ನೀನು 1 ತಿಂಗಳ ಸರದಿಯಂತೆ 1 ತಿಂಗಳ ಗಂಡು, ಮತ್ತೊಂದು ತಿಂಗಳು ಹೆಣ್ಣಾಗು ಎಂದು ವರ ಕೊಟ್ಟಳು. ಹೀಗೆ ಸುದ್ಯಮ್ನ ಮೊದಲ ತಿಂಗಳು ಇಳಾ ಎಂಬ ಹೆಣ್ಣಾಗಿ ಪರಿವರ್ತನೆಗೊಂಡ. ಒಂದು ದಿನ ಸರೋವರದಲ್ಲಿ ಸ್ನಾನ ಮಾಡುವಾಗ ದಡದಲ್ಲಿ ಚಂದ್ರನ ಮಗ ಬುಧ ತಪಸ್ಸು ಮಾಡುತ್ತಿದ್ದ. ಇಳ ಇವನನ್ನ ನೋಡದೆ ಸರೋವರದಲ್ಲಿ ಜಲಕ್ರೀಡೆಯಾಡ್ತಿದ್ಲು. ಇವರು ಮಾಡುವ ಗಲಾಟೆಗೆ ಬುಧನಿಗೆ ಎಚ್ಚರವಾಯಿತು. ಬುಧ ಇಳೆಯನ್ನ, ಇಳೆಯು ಬುಧನನ್ನ ನೋಡ್ತಾಳೆ. ಇಳೆಯ ಸೌಂದರ್ಯಕ್ಕೆ ಬುಧ, ಬುಧನ ಸೌಂದರ್ಯಕ್ಕೆ ಇಳೆಯು ಮಾರು ಹೋಗ್ತಾಳೆ. ಇಬ್ಬರು ಗಂಧರ್ವ ವಿವಾಹವಾದರು. 1 ತಿಂಗಳು ಕಳೆಯಿತು. ಇಳೆ ಪುರುಷನಾಗಿ ಪರಿವರ್ತನೆ ಆಗ್ತಾಳೆ.
ಆಗ ತಪಸ್ಸಿನಲ್ಲಿದ್ದ ಬುಧನನ್ನ ಅವರ ಪರಿವಾರದವರನ್ನ ವಿಚಾರಿಸಲಾಗಿ, ಬುಧ, ರಾಜ, ನಿಮ್ಮ ಪರಿವಾರದವರು ಮೊನ್ನೆ ಚಂಡಮಾರುತದಲ್ಲಿ ಮರಣ ಹೊಂದಿದ್ರು. ಇನ್ನು ಮುಂದೆ ನನ್ನ ಆಶ್ರಮದಲ್ಲೇ ಇರು, ತರುವಾಯ ನಿನಗೆ ಒಳ್ಳೆಯದಾಗತ್ತೆ ಎಂದು ಅನುಗ್ರಹಿಸಿದ. ಸುದ್ಯಮ್ನ ಇದಕ್ಕೆ ಒಪ್ಪಿ ಅಲ್ಲೇ ಇದ್ದ. ಮುಂದಿನ ತಿಂಗಳು ಸುದ್ಯಮ್ನ ಹೆಣ್ಣಾಗಿ ಪರಿವರ್ತನೆಯಾದ. ಆಗ ಮತ್ತೆ ಬುಧನ ಮೇಲೆ ವ್ಯಾಮೋಹವಾಗಿ ಅವನ ಜೊತೆ ಸಂಸಾರ ಮಾಡಿದ್ಲು. 1 ವರ್ಷದೊಳಗೆ ಅವರಿಗೆ ಒಂದು ಗಂಡು ಮಗುವಾಯಿತು. ಅವನೇ ಪುರೂರವ. ಬುಧನಿಗೆ ಚಂದ್ರ ಶತ್ರು, ಕಾರಣ ನನಗೆ ಈ ರೀತಿ ಜನ್ಮ ಕೊಟ್ಟನಲ್ಲ ಎಂದು. ರವಿಯು ತನ್ನ ಪತ್ನಿ ಇಳ ತಾತನಾಗ್ತಾರೆ. ಆದ್ದರಿಂದ ಮಿತ್ರ. ಬೃಹಸ್ಪತಿ ಶುಕ್ರಾಚಾರ್ಯರು ಬದ್ಧ ವೈರಿಗಳು. ಬುಧ ಬೃಹಸ್ಪತಿಗೆ ಪತ್ನಿ ತಾರ ಮತ್ತು ಚಂದ್ರನಿಗೆ ಜನಿಸಿದ್ರಿಂದ ಗುರುವಿಗೆ ಬುಧ ಶತ್ರು. ಆದ್ದರಿಂದ ಶುಕ್ರಾಚಾರ್ಯರಿಗೆ ಮಿತ್ರ. ಆದರೆ ಬುಧನಿಗೆ ಗುರು ಸಮಬಲ. ಶನಿ ಕುಜರು ಕೂಡ ಸಮಬಲರು. ಗುರುವಿಗೆ ಚಂದ್ರನ ಮಗನೆಂದು ಬುಧನ ಮೇಲೆ ಕೋಪ, ಶತ್ರುತ್ವ. ಜ್ಯೋತಿಷ್ಯ ಶಾಸ್ತ್ರದ ರೀತಿಯಲ್ಲೂ ಗುರುವಿಗೆ ಬುಧ ಶತ್ರು. ಆದರೆ ಬುಧನಿಗೆ ಗುರುವಿನ ಮೇಲೆ ಒಂದು ರೀತಿಯ ಮಮಕಾರ. ಆದ್ದರಿಂದ ಬುಧ ಗುರು ಸಮಬಲರು. ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಬುಧನಿಗೆ ಗುರು ಸಮಬಲ. ಬುಧ ಚಂದ್ರನಿಂದ ಸೌಂದರ್ಯವನ್ನ, ಗುರುವಿನ ಅಂಶದಿಂದ ವಿದ್ಯಾ ಪಂಡಿತನಾದ. ಜ್ಯೋತಿಷ್ಯ ಶಾಸ್ತ್ರದ ರೀತಿ ಗುರು ವಿದ್ಯೆಯನ್ನು ಕಲಿಯಲು ಜ್ಞಾನವನ್ನು ಕೊಟ್ಟರೆ, ಬುಧ ವಿದ್ಯೆಯನ್ನು ಕಲಿಯಲು ಸಾಮರ್ಥ್ಯವನ್ನು ಕೊಡ್ತಾನೆ. ಚಂದ್ರನಿಗೆ ಗುರುವಿನ ಮೇಲೆ ಮಮಕಾರ. ಗುರುವಿಗೆ ಚಂದ್ರನ ಮೇಲೆ ಕೋಪವಿದ್ದರೂ ಕೂಡ ಶಾಶ್ವತವಾಗಿಲ್ಲ. ಆದ್ದರಿಂದ ಚಂದ್ರನಿಗೆ ಗುರು ಸಮ. ಶನಿ ಶುಕ್ರ ಕುಜ ಸಮಬಲರು. ಚಂದ್ರನಿಗೆ ಶತ್ರುಗಳೇ ಇಲ್ಲ. ಇವಿಷ್ಟು ಬುಧನ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.